ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಆದ್ಯ ಬ್ಲಾಗ್ಸ್ ಇನ್ ಕನ್ನಡ. ನಾನು ಬ್ಯೂಟಿಷಿಯನ್ ಅದ್ವೈತಿ ಗೌಡ. ಸೊ ತಮ್ಮನೆಲ್ಲ ಎಲ್ಲರೂ ಕೂಡ ನೋಡಿರ್ತೀರಾ ಅಂತ ಅನ್ಕೋತೀನಿ. ಸೊ ಇವತ್ತಿನ ಒಂದು ತಮ್ಮನಲ್ಲಿರುವಂತಹ ಟಾಪಿಕ್ ನಾನು ನಿಮ್ಮ ಮುಂದೆ ರಿವ್ಯೂ ಮಾಡ್ತಾ ಇದ್ದೀನಿ. ಸೊ ಯೂಟ್ಯೂಬಿಂದ ನಮಗೆ ಪೇಮೆಂಟ್ ಬರುತ್ತಾ, ಅರ್ನಿಂಗ್ಸ್ ಆಗುತ್ತಾ ಅನ್ನೋ ಒಂದು ನಿಮ್ಮ ಪ್ರಶ್ನೆಗೆ ನನ್ನ ಉತ್ತರ ಎಸ್, ಯೂಟ್ಯೂಬಿಂದ ನಮಗೆ ಪೇಮೆಂಟು ಬರುತ್ತೆ ಮತ್ತು ಅರ್ನಿಂಗ್ಸೂ ಸ್ಟಾರ್ಟ್ ಆಗುತ್ತೆ. ಸೊ ಈ ಒಂದು ಅರ್ನಿಂಗ್ಸ್ ಬರೋದಕ್ಕೆ ನಾವು ಏನೆಲ್ಲ ಎಫರ್ಟ್ ಹಾಕಬೇಕು ಮತ್ತು ಇದಕ್ಕೆ ಯಾವ್ಯಾವ ಸ್ಟೆಪ್ಸ್ ಇರುತ್ತೆ ಅನ್ನೋದನ್ನು ನಾನು ಈ ಒಂದು ನನ್ನ ವಿಡಿಯೋದಲ್ಲಿ ಡೀಟೇಲ್ ಆಗಿ ತಿಳಿಸ್ಕೊಡ್ತೀನಿ. ಸೊ ನನ್ನ ಎಲ್ಲ ವಿಡಿಯೋಗೂ ಕಮೆಂಟ್ ಒಂದೇ, ಮೇಡಮ್ ನಿಮ್ಮ ಚಾನಲ್ ಮಾನಿಟೈಸೇಷನ್ ಆಗಿದೆಯಾ, ನೀವು ಪೇಮೆಂಟ್ ತೊಗೋತಾ ಇದ್ದೀರಾ ಯೂಟ್ಯೂಬಿಂದ, ಯಾಕೆ ಯೂಟ್ಯೂಬ್ನ ನೀವು ಸ್ಟಾಪ್ ಮಾಡಿದ್ರಿ ಅನ್ನೋದೇ ದೊಡ್ಡ ಪ್ರಶ್ನೆ ಆಗಿಬಿಟ್ಟಿದೆ. ಸೊ ಈ ನಿಮ್ಮ ಒಂದು ಪ್ರಶ್ನೆಗೆ ನನ್ನ ಒಂದು ಉತ್ತರ ಇವತ್ತು ನನ್ನ ವಿಡಿಯೋದಲ್ಲಿ ಸಿಗುತ್ತೆ. ಸೊ ಚಾನಲ್ಲು ಮಾನಿಟೈಸೇಷನ್ ಆಗಿದೆ ಅನ್ನೋ ನಿಮ್ಮ ಪ್ರಶ್ನೆಗೆ ಎಸ್, ನನ್ನ ಚಾನಲ್ಲು ಮಾನಿಟೈಸೇಷನ್ ಆಗಿದೆ. ಸೊ ಆದ್ಯ ವ್ಲಾಗ್ಸ್ ಇನ್ ಕನ್ನಡ ನಾನು ಚಾನಲ್ನ ಸ್ಟಾರ್ಟ್ ಮಾಡಿ 2 ಇಯರ್ಸ್ ಕಂಪ್ಲೀಟ್ ಆಯಿತು. ಅಂದರೆ ಆದ್ಯ ವ್ಲಾಗ್ಸ್ ಕನ್ನಡನ ಇನ್ನು ಬೇರೆ 2 ಚಾನಲ್ ಇದೆ. ಸೊ ಅದು ಕೂಡ ಮಾನಿಟೈಸೇಷನ್ ಆಗಿದೆ. ಇನ್ನೊಂದು ಪ್ರೋಗ್ರೆಸ್ಸಲ್ಲಿದೆ, ಮಾನಿಟೈಸೇಷನ್ ಆಗಿಲ್ಲ. ಕ್ರಿಯೇಟರಿ ಎಲ್ಲ ಕಂಪ್ಲೀಟ್ ಆಗಿದೆ, ಬಟ್ ಇನ್ನು ಸಬ್ಸ್ಕ್ರೈಬರ್ಸ್ ಕಮ್ಮಿ ಇರೋದ್ರಿಂದ ಆ ಒಂದು ಚಾನಲ್ ಮಾನಿಟೈಸೇಷನ್ ಆಗಿಲ್ಲ. ಸೊ ಅದು ರೀಸೆಂಟಾಗಿನೇ ಆಗುತ್ತೆ ಅಂತ ನಾನು ಹೇಳ್ತಾ ಇದ್ದೀನಿ. ಇನ್ನು ಈ ಒಂದು ಚಾನಲ್ಗೆ ಸಂಬಂಧಪಟ್ಟಾಗೆ ನಿಮ್ಮ ಪ್ರಶ್ನೆಗೆ ನನ್ನ ಉತ್ತರನ ನಾನು ಇವತ್ತು ತಿಳಿಸ್ಕೊಡ್ತೀನಿ. ಸೊ ನನ್ನ ಚಾನಲ್ಲು 2 ಇಯರ್ಸ್ ನನಗೆ ಒಳ್ಳೆ ಎಫರ್ಟ್ ಹಾಕಿ ಮಾಡಿದ್ದಕ್ಕೆ ಒಂದೊಳ್ಳೆ ಬೆನಿಫಿಟ್ ನನಗೆ ಸಿಕ್ಕಿದೆ. ಯೂಟ್ಯೂಬಿಂದ ನಾನು ಮಂತ್ಲಿ ಅರ್ನಿಂಗ್ಸ್ನ ತೊಗೋತಾ ಇದ್ದೀನಿ, ಪೇಮೆಂಟ್ ಬರ್ತಾ ಇದೆ. ಸೊ ಈ ಒಂದು ಯೂಟ್ಯೂಬಲ್ಲಿ ಪೇಮೆಂಟ್ ಯಾವ ರೀತಿ ಬರುತ್ತೆ, ಇದಕ್ಕೆ ಏನೆಲ್ಲ ಕ್ರಿಯೇಟೇರಿಯಾಗಳಿರುತ್ತೆ, ಕಂಡೀಷನ್ಸ್ ಇರುತ್ತೆ ಅನ್ನೋದನ್ನು ಈ ಒಂದು ವಿಡಿಯೋದಲ್ಲಿ ನಾನು ಸಂಪೂರ್ಣವಾಗಿ ತಿಳಿಸ್ಕೊಡ್ತೀನಿ. ಒಂದು ಯೂಟ್ಯೂಬರ್ ಆಗಬೇಕು ಅಂತ ಅಂದರೆ ನಮಗೆ ಏನು ಇನ್ವೆಸ್ಟ್ಮೆಂಟ್ ಬೇಕಾಗಿಲ್ಲ. ಸೊ ಯೂಟ್ಯೂಬ್ ಚಾನಲ್ನ ಇನ್ವೆಸ್ಟ್ ಮಾಡೋದಕ್ಕೆ ಯಾವುದೇ ರೀತಿಯಾದಂತಹ ಕ್ಯಾಮ್ರಾ ಸ್ಟಾರ್ಟಿಂಗ್ ನಮಗೆ ಬೇಕಾಗಲ್ಲ, ನೆಕ್ಸ್ಟು ಮೈಕು ಕೂಡ ಸ್ಟಾರ್ಟಿಂಗ್ ಬೇಕಾಗಲ್ಲ. ಸೊ ಮೈಕ್ ಇಲ್ದೇ, ಕ್ಯಾಮ್ರಾ ಇಲ್ದೇ, ನಮ್ಮಲ್ಲಿರುವಂತಹ ಒಂದು ಆ್ಯಂಡ್ರಾಯ್ಡ್ ಫೋನಿಂದಲೇ ನಾವು ಒಂದು ಮೇಲ್ ಅಕೌಂಟ್ನ ಕ್ರಿಯೇಟ್ ಮಾಡಿಕೊಂಡು ಯೂಟ್ಯೂಬ್ ಚಾನಲ್ನ ಸ್ಟಾರ್ಟ್ ಮಾಡ್ಬೋದು. ಯಾವುದೇ ಪ್ರಾಬ್ಲಮ್ ಇಲ್ಲದೆ ಯೂಟ್ಯೂಬನ್ನು ನಾವು ರನ್ನಿಂಗ್ ಮಾಡ್ಕೊಂಡು ಹೋಗ್ಬೋದು. ಕೆಲವೊಂದು ಸ್ಟಾರ್ಟಿಂಗಿನೇನೆ ಯಾರೂ ಕೂಡ ನಮ್ಮ ವಿಡಿಯೋಸ್ನ ನೋಡೋದಿಲ್ಲ. ಸೊ ಅವಾಗ ಸ್ವಲ್ಪ ಪ್ರಾಬ್ಲಮ್ ಆಗುತ್ತೆ. ಆದರೂ ಕೂಡ ಎಫರ್ಟ್ ಹಾಕಿ ನಮ್ಮ ಚಾನಲ್ ಲಿಂಕ್ನ ಬೇರೆ ಕಡೆ ನಾವು ಹಾಕಿದಾಗ ಅದರಿಂದ ಬರುವಂತಹ ಸಬ್ಸ್ಕ್ರೈಬರ್ಸ್ಗೆ ನಾವು ಕೊಡ್ತಾ ಇರೋಂತಹ ಮಾಹಿತಿ ಇಷ್ಟ ಆಯಿತು ಅಂದರೆ ನಮ್ಮ ಒಂದು ಚಾನಲ್ಗೆ ಅವರು ಸಬ್ಸ್ಕ್ರೈಬರ್ಸ್ ಆಗ್ತಾರೆ. ಮತ್ತು ನಾವು ಚಾನಲ್ನಲ್ಲಿ ಒಂದು ವಿಡಿಯೋನ ಅಪ್ಲೋಡ್ ಮಾಡ್ತಿದ್ದಾಗೆ ಅವ್ರೇನಾದರೂ ಸಬ್ಸ್ಕ್ರೈಬರ್ಸ್ ಆಗಿದ್ರೆ ಅವ್ರಿಗೂ ನೋಟಿಫಿಕೇಷನ್ ಹೋಗುತ್ತೆ. ಸೊ ಇಷ್ಟ ಇದ್ದರೆ ಆ ಒಂದು ನೋಟಿಫಿಕೇಷನ್ ಓಪನ್ ಮಾಡ್ತಿದ್ದಾಗೆ ಡೈರೆಕ್ಟ್ ಯೂಟ್ಯೂಬ್ಗೆ ಹೋಗಿ ನಮ್ಮ ಒಂದು ವಿಡಿಯೋಸ್ನ ಅವರು ನೋಡ್ಬೋದು. ಸೊ ಈ ಒಂದು ಚಾನಲಲ್ಲಿ ಅಂದರೆ ಯೂಟ್ಯೂಬ್ ಚಾನಲ್ನಲ್ಲಿ ನಾವು ಕ್ರಿಯೇಟ್ ಏರಿಯಾ ಅಂತ ಫಸ್ಟು ಕಂಪ್ಲೀಟ್ ಮಾಡಬೇಕು. ಆ ಕ್ರಿಯೇಟ್ ಏರಿಯಾದಲ್ಲಿ ಏನೆಲ್ಲ ಇರುತ್ತೆ, ಏನೆಲ್ಲ ಕಂಪ್ಲೀಟ್ ಮಾಡಬೇಕು, ಆಮೇಲೆ ಯಾವ ರೀತಿ ಚಾನಲ್ ಮಾನಿಟೈಸೇಷನ್ ಆಗುತ್ತೆ, ನಮಗೆ ಅರ್ನಿಂಗ್ಸ್ ಯಾವ ರೀತಿ ಸ್ಟಾರ್ಟ್ ಆಗುತ್ತೆ ಅನ್ನೋದನ್ನು ಈಗ ತಿಳಿಸ್ಕೊಡ್ತೀನಿ. ಸೊ ವಿಡಿಯೋ ಸ್ಟಾರ್ಟ್ ಮಾಡೋಣ. ಯಾರೆಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅವ್ರು ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ, ಅದೇ ರೀತಿ ವಿಡಿಯೋನಲ್ಲಿ ಸ್ಕಿಪ್ ಮತ್ತು ಸ್ಕ್ರೋಲ್ ಮಾಡಿದೆ ಮೊದಲಿಂದ ಕೊನೆವರೆಗೂ ವಾಚ್ ಮಾಡಿ. ಸೊ ಆ ರೀತಿ ವಾಚ್ ಮಾಡಿದಾಗ ನಾನು ಏನು ಇನ್ಫಾರ್ಮೇಷನ್ ನಿಮಗೆ ನೋಡಿ ಫ್ರೆಂಡ್ಸ್, ಯೂಟ್ಯೂಬ್ನ ಯಾವ ರೀತಿ ಸ್ಟಾರ್ಟ್ ಮಾಡಬೇಕು ಅನ್ನೋದನ್ನು ನಾನು ಡೀಟೇಲಾಗಿ ತಿಳಿಸ್ಕೊಡ್ತೀನಿ. ಯಾರಿಗೆಲ್ಲ ಯೂಟ್ಯೂಬ್ನ ಚಾನಲ್ನ ಮಾಡಬೇಕು ಅಂತ ಅಂದ್ಕೊಂಡಿದ್ದೀರೋ ಸೊ ಅವರು ನನ್ನ ಒಂದು ಮಾಹಿತಿ ಪ್ರಕಾರ ಮಾಡಿದ್ರೆ ಯೂಟ್ಯೂಬಲ್ಲಿ ಸಕ್ಸಸ್ಸನ್ನು ನೋಡ್ಬೋದು. ಸೊ ಯೂಟ್ಯೂಬ್ ಚಾನಲ್ಗೆ ಏನೂ ಕೂಡ ಇನ್ವೆಸ್ಟ್ ಮಾಡೋ ಅವಶ್ಯಕತೆ ಇಲ್ಲ. ನಮ್ಮ ಹತ್ರ ಒಂದು ಆ್ಯಂಡ್ರಾಯ್ಡ್ ಫೋನು 2 GB ಡಾಟಾ ಇದ್ದರೆ ಸಾಕು, ಆರಾಮ್ಸೆ ನಾವು ಮನೆಯಲ್ಲೇ ಕೂತ್ಕೊಂಡು ಯೂಟ್ಯೂಬ್ನ ಮಾಡ್ಬೋದು. ಸೊ ಈ ಒಂದು ಯೂಟ್ಯೂಬ್ ಯಾರಿಗೆಲ್ಲ ಯೂಸ್ ಆಗುತ್ತೆ ಅಂದರೆ ಮನೆಯಲ್ಲಿ ಖಾಲಿ ಇರುವಂತಹ ಹೆಣ್ಮಕ್ಳು, ಹೊರಗಡೆ ಹೋಗಿ ಕೆಲಸ ಮಾಡೋದಕ್ಕಾಗಲ್ಲ, ಮತ್ತು ಮಂತ್ಲಿ ನಮಗೆ ದುಡ್ಡು ಸಿಗ್ತಾ ಇಲ್ಲ, ಏನೇನೋ ಕೆಲವೊಂದು ಸಣ್ಣ ಪುಟ್ಟ ಇದಿರುತ್ತೆ ಹೆಣ್ಮಕ್ಳಿಗೆ. ಸೊ ಅಂಥವರು ಮನೆಯಲ್ಲೇ ಕೂತ್ಕೊಂಡು ಆರಾಮಾಗಿ ಯಾವುದೇ ಇನ್ವೆಸ್ಟ್ಮೆಂಟ್ ಇಲ್ಲದೆ ಕೆಲಸ ಮಾಡ್ತೀವಿ ಅನ್ನೋದಾದರೆ ಈ ಒಂದು ಪ್ಲ್ಯಾಟ್ಫಾರ್ಮ್ ತುಂಬ ಅಂದರೆ ತುಂಬಾ ಹೆಲ್ಪ್ಫುಲ್ ಆಗಿರುತ್ತೆ. ಹೆಣ್ಮಕ್ಳಿಗೆ ಮಾತ್ರ, ಗಂಡು ಮಕ್ಳು ಆಲ್ಮೋಸ್ಟ್ ಮಾಡ್ಬೋದು. ಸೊ ಹೊರಗಡೆ ಹೋಗಿ ಮಾಡ್ತೀವಿ ಅನ್ನೋದಾದ್ರೂ ಕೂಡ ಗಂಡು ಮಕ್ಳಿಗೆ ತುಂಬ ಕಂಫರ್ಟಬಲ್ ಅಂತ ಅನಿಸುತ್ತೆ ಈ ಒಂದು ಯೂಟ್ಯೂಬ್ ಮಾಡೋದು. ಸೊ ಮನೆಯಲ್ಲಿರುವಂತಹ ಹೆಣ್ಮಕ್ಳು ನಮಗೆ ಹೊರಗಡೆ ಹೋಗೋದಕ್ಕಾಗಲ್ಲ, ಕೆಲಸ ಮಾಡೋದಕ್ಕಾಗಲ್ಲ, ಆದರೂ ಕೂಡ ಮನೆ ಖರ್ಚು ನಿಭಾಯಿಸಬೇಕು ಅನ್ನೋರು ಈ ಒಂದು ಚಾನಲ್ ಮುಖಾಂತರ ಅಂದರೆ ಯೂಟ್ಯೂಬ್ ಮಾಡಿಕೊಂಡು ಯೂಟ್ಯೂಬಲ್ಲಿ ಒಂದು 4-5 ತಿಂಗಳು ಕಷ್ಟಪಟ್ಟು ಕೆಲಸ ಮಾಡಿದ್ರೆ ಆಮೇಲೆ ಮಂತ್ಲಿ ಅವರು ಪೇಮೆಂಟ್ನ ತೊಗೋಬೋದು. ಸೊ ಮನೆಯಲ್ಲಿ ಮಾಡುವಂತಹ ಕೆಲಸ ಕಾರ್ಯಗಳನ್ನ ವ್ಲಾಗ್ ಮುಖಾಂತರ ಮಾಡಿ ಅದನ್ನು ಯೂಟ್ಯೂಬ್ ಚಾನಲಲ್ಲಿ ಅಪ್ಲೋಡ್ ಮಾಡ್ಬೋದು. ಇಲ್ಲ ಅಂತಂದರೆ ಇನ್ ಕೇಸ್ ಇವಾಗ ತುಂಬ ಟ್ರೆಂಡಿಂಗಲ್ಲಿರೋದ್ರಿಂದ ಸೀರಿಯಲ್ ವ್ಲಾಗ್ಸ್ ಅಂದರೆ
ಸೀರಿಯಲ್ ಜಾಸ್ತಿ TRP ಯಾವುದಿದೆಯೋ ಅದನ್ನು ತೊಗೊಂಡು ಅದ್ರ ಇಮೇಜಸ್ನ ನಾವು ಕ್ಲಿಪ್ಸ್ಗಳನ್ನ ತೊಗೊಂಡು ಅದಕ್ಕೆ ವಾಯ್ಸ್ ಎಡಿಟಿಂಗ್ ಮಾಡಿ ಅಪ್ಲೋಡ್ ಮಾಡೋದ್ರಿಂದನೂ ಕೂಡ ಒಳ್ಳೆ ಬೆನಿಫಿಟ್ ಇದೆ. ಸೊ ಆ ಒಂದು ಚಾನಲ್ಲು ಕೂಡ ತುಂಬ ಚೆನ್ನಾಗಿ ರನ್ನಿಂಗ್ ಆಗುತ್ತೆ ಮತ್ತು ಯಾವುದೇ ರೀತಿಯ ಕಾಪಿರೈಟ್ ಇಶ್ಯೂಸ್ ಬರ್ದೇನೆ ಚಾನಲ್ ಮಾನಿಟೈಸೇಷನ್ ಆಗುವಂತಹ ಚಾನ್ಸಸ್ ಕೂಡ ತುಂಬ ಜಾಸ್ತಿ ಇದೆ. ಸೊ ಇವಾಗ ತುಂಬ ಟ್ರೆಂಡಿಂಗ್ ಆಗಿರೋದು ಅಂದರೆ ಸೀರಿಯಲ್ ಬ್ಲಾಗ್ಸ್. ಸೊ ಈ ರೀತಿ ವ್ಲಾಗ್ಸ್ನ ಮಾಡ್ಬೋದು. ಇಲ್ಲಾಂದರೆ ನಂತರ ಕೆಲವೊಂದು ಬ್ಯೂಟಿ ಟಿಪ್ಸ್ ಗೊತ್ತಿರುತ್ತೆ, ಆ ಒಂದು ಟಿಪ್ಸ್ಗಳನ್ನ ಉಪಯೋಗಿಸ್ಕೊಂಡು ಯೂಟ್ಯೂಬ್ ಚಾನಲ್ನ ಸ್ಟಾರ್ಟ್ ಮಾಡ್ಬೋದು. ಅದಕ್ಕೆ ಯಾವುದೇ ರೀತಿಯ ಇನ್ವೆಸ್ಟ್ಮೆಂಟ್ ಬೇಕಾಗಿಲ್ಲ. ಮತ್ತು ಕುಕ್ಕಿಂಗ್ ಮನೆಯಲ್ಲೇ ಅಡುಗೆ ಮಾಡ್ತೀವಿ ಅನ್ನೋದಾದರೆ ಕುಕ್ಕಿಂಗ್ ವ್ಲಾಗ್ಸ್ನು ಕೂಡ ಮಾಡ್ಬೋದು. ಅಡುಗೆ ಮಾಡೋದನ್ನೆಲ್ಲ ನೀಟಾಗಿ ರೆಕಾರ್ಡ್ ಮಾಡ್ಕೊಂಡು ಅದನ್ನು ಎಡಿಟ್ ಮಾಡಿ ವಾಯ್ಸ್ ಓವರ್ ಕೊಟ್ಟು ಅದನ್ನು ನಾವು ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡ್ಬೋದು ತಮ್ಮನೆಲ್ಲ ಹಾಕಿ. ಸೊ ಈ ರೀತಿ ನಾವು ದಿನನಿತ್ಯ ಏನು ಕೆಲಸ ಮಾಡ್ತೀವೋ ನಮಗೆ ಇಂಟ್ರೆಸ್ಟ್ ಯಾವುದಲ್ಲಿದೆಯೋ ಅದನ್ನು ನಾವು ವಿಡಿಯೋ ಮಾಡಿ ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡಬೇಕು. ಸೊ ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡಿದಾಗ ನಮ್ಮ ಸಬ್ಸ್ಕ್ರೈಬರ್ಸ್ ಆ ಒಂದು ವಿಡಿಯೋನ ವಾಚ್ ಮಾಡಿದಾಗ ನಮಗೆ ವಾಚ್ ಅವರ್ಸ್ ಕೌಂಟ್ ಆಗುತ್ತೆ, ಪ್ಲಸ್ ಸಬ್ಸ್ಕ್ರೈಬರ್ಸು ಕೂಡ ಈ ಒಂದು ಚಾನಲ್ಗೆ ಬೇಕಾಗುತ್ತೆ. ಫಸ್ಟ್ ಯೂಟ್ಯೂಬಲ್ಲಿ ನಮ್ಗೆ ಏನೆಲ್ಲ ಇದೆ ರೂಲ್ಸ್ ರೆಗ್ಯುಲೇಷನ್ ಅಂತ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಯೂಟ್ಯೂಬಲ್ಲಿ ನಾವು ಯೂಟ್ಯೂಬ್ ಸ್ಟಾರ್ಟ್ ಮಾಡಿದ ತಕ್ಷಣ ನಮಗೆ ಯೂಟ್ಯೂಬ್ ಕಡೆಯಿಂದ ಕೆಲವೊಂದು ಗೈಡ್ಲೈನ್ಸ್ನ ಕೊಡ್ತಾರೆ. ಯಾವುದನ್ನು ವಿಡಿಯೋಸ್ನ ನಾವು ಕಾಪಿ ಮಾಡಿ ಹಾಕ್ಬಾರ್ದು. ಸೊ ಆ ರೀತಿ ಕಾಪಿ ಮಾಡಿ ಹಾಕಿದಾಗ ಅದು ಚಾನಲಲ್ಲಿ ರನ್ನಿಂಗ್ ಆಗಲ್ಲ ಮತ್ತು ವಿಡಿಯೋಗೆ ಕಾಪಿರೈಟ್ಸ್ ಬರೋಂತಹ ಸ್ಟ್ರೈಕು ಜಾಸ್ತಿ ಇರುತ್ತೆ. ಸೊ ವಿಡಿಯೋನ ಡಿಲೀಟ್ ಮಾಡಿಬಿಡ್ತಾರೆ ಯೂಟ್ಯೂಬರ್ನೇ, ಅದು ಪುಷ್ ಆಗೋದಕ್ಕೆ ಬಿಡಲ್ಲ. ಸೊ ಯೂಟ್ಯೂಬರ್ ಅದನ್ನು ಡಿಲೀಟ್ ಮಾಡಿ ಬಿಸಾಕ್ಬಿಡ್ತಾರೆ. ಸೊ ಸೆಕೆಂಡ್ ಒನ್ ಬಂದುಬಿಟ್ಟು ಕ್ರಿಯೇಟ್ ಏರಿಯಾ ಅಂತ ಇರುತ್ತೆ. 4000 ವಾಚ್ ಅವರ್ಸ್ ಕಂಪ್ಲೀಟ್ ಮಾಡಬೇಕು ಮತ್ತು 1,000 ಜನನ ನಾವು ಸಬ್ಸ್ಕ್ರೈಬರ್ಸ್ನ ಪಡ್ಕೊಬೇಕು. ಸೊ 4000 ವಾಚ್ ಅವರ್ಸ್ ಕಂಪ್ಲೀಟ್ ಮಾಡೋದೇನು ದೊಡ್ಡ ವಿಷಯ ಅಲ್ಲ. ಸೊ ವಿಡಿಯೋಗಳನ್ನ ಹಾಕ್ತಾ ಇದ್ದರೆ ರನ್ನಿಂಗ್ ಹಾಕ್ತಾ ಇದ್ದರೆ ಅದ್ರ ಪಾಡಿಗೆ ಅದು ವಾಚ್ ಅವರ್ಸ್ ಕೂಡ ಅಲ್ಲಿ ಕೌಂಟ್ ಮ್ಯಾಟ್ರೇ ಅಲ್ಲ. ನಮ್ಮ ಒಂದು ವಿಡಿಯೋಸು ಮತ್ತು ನಾವು ಕೊಡುವಂತಹ ಕಂಟೆಂಟು ಚೆನ್ನಾಗಿತ್ತು ಅಂದರೆ ಜನಗಳಿಗೆ ಇಷ್ಟ ಆಯಿತು ಅಂದರೆ ಆಟೋಮೆಟಿಕ್ ನಮಗೆ ವಾಚ್ ಅವರ್ಸು ಕಂಪ್ಲೀಟ್ ಆಗುತ್ತೆ. ವಿಡಿಯೋಸು ಎಷ್ಟು ಚೆನ್ನಾಗಿ ವ್ಯೂಸ್ ಬರುತ್ತೋ ಸೊ ಹಾಗಾಗಿ ನಮ್ಮ ವಾಚ್ ಅವರ್ಸು ಕಂಪ್ಲೀಟ್ ಆಗುತ್ತೆ. ಇಷ್ಟೇ ಇರೋದು ಸಬ್ಸ್ಕ್ರೈಬರ್ಸ್ ಆದರು ಅಂತಂದರೆ ಸಬ್ಸ್ಕ್ರೈಬರ್ಸ್ಗೂ ಕೂಡ ಪ್ರಾಬ್ಲಮ್ ಆಗೋದಿಲ್ಲ. ಸೊ ನನ್ನ ಒಂದು ಚಾನಲ್ನಲ್ಲಿ ಖುಷ್ಬು ಅವ್ರದ್ದು ಒಂದು ವಿಡಿಯೋಸ್ನ ಮಾಡಿ ಹಾಕ್ತೆ. ನಾನು ಯಾವ ರೀತಿ ಕಂಪ್ಲೀಟ್ ಮಾಡಿದೆ ಅನ್ನೋದಂದರೆ ಒಂದೇ ವಿಡಿಯೋ ನನಗೆ ಚಾನಲ್ ಮಾನಿಟೈಸೇಷನ್ ಆಗೋ ಹಾಗೆ ಮಾಡಿಕೊಟ್ಬಿಡ್ತು. ಸೊ ಒಂದು ವಿಡಿಯೋ ಅಂದರೆ ಖುಷ್ಬು ಅವ್ರ ಥರ ಸ್ಕಿನ್ನ ಯಾವ ರೀತಿ ಇಟ್ಕೊಬೇಕು ಅಂತ ಒಂದು ಆಯಿಲ್ ಅಂದರೆ ಕ್ಯಾರೆಟ್ ಆಯಿಲ್ನ ಮಾಡೋದನ್ನು ನಾನು ಚಾನಲ್ನಲ್ಲಿ ವಿಡಿಯೋ ಮಾಡಿ ಹಾಕ್ತೆ. ಸೊ ಅದಕ್ಕೆ ನನ್ನ ಫೇಸ್ನ ನಾನು ತೋರಿಸಿರ್ಲಿಲ್ಲ, ಆದರೂ ಕೂಡ ಆ ಒಂದು ವಿಡಿಯೋ ವಾಯ್ಸ್ ಓವರಲ್ಲೇ ತುಂಬ ಚೆನ್ನಾಗಿ ಗ್ರೋ ಆಯಿತು. ಅದರಲ್ಲಿ 1,68,633 ವ್ಯೂಸ್ ಬಂದಿದೆ ನನಗೆ. ಅಂದರೆ 1,00,000 ಜನದ 1,30,633 ಜನ ಆ ಒಂದು ವಿಡಿಯೋನ ಫಸ್ಟಿಂದ ಕೊನೆಯವರೆಗೂ ಎಲ್ಲಿ ಸ್ಕಿಪ್ ಮಾಡಿದೆ ನೋಡಿರೋದ್ರಿಂದ ನನಗೆ 6,000 ಚಿಲ್ಲರೆ ವಾಚ್ ಅವರ್ಸು ಕೂಡ ಕಂಪ್ಲೀಟ್ ಆಗಿದೆ. 600 ಜನ ಸಮಥಿಂಗ್ ಸಬ್ಸ್ಕ್ರೈಬರ್ಸು ಕೂಡ ಆ ಒಂದು ವಿಡಿಯೋಗೆ ಆದರು. ಸೊ ಕೆಲವೊಂದು ವಿಡಿಯೋದಲ್ಲೇ ನಾನು 500 ಸಬ್ಸ್ಕ್ರೈಬರ್ಸ್ನ ಕಂಪ್ಲೀಟ್ ಮಾಡ್ಕೊಂಡಿದ್ದೆ, 1000 ವಾಚ್ ಅವರ್ಸ್ನು ಕೂಡ ಕಂಪ್ಲೀಟ್ ಮಾಡ್ಕೊಂಡಿದ್ದೆ. ಸೊ ಈ ಒಂದು ವಿಡಿಯೋನ ನನಗೆ ಚಾನಲ್ ಮಾನಿಟೈಸೇಷನ್ ಆಗೋ ಹಾಗೆ ಮಾಡಿಕೊಟ್ಬಿಡ್ತು. ಸೊ ಈ ಒಂದು ಚಾನಲಲ್ಲಿ ಈ ಒಂದು ವಿಡಿಯೋ ವ್ಯೂಸ್ ಆಗ್ತಿದ್ದಾಗೆ ವಾಚ್ ಅವರ್ಸ್ ಕಂಪ್ಲೀಟ್ ಆಗ್ತಿದ್ದಂಗೆ ಚಾನಲ್ ಮಾನಿಟೈಸೇಷನ್ ಆಯಿತು. ಸೊ ಮಾನಿಟೈಸೇಷನ್ ಆದಮೇಲೆ ಈ ಒಂದು ಕ್ರಿಯೇಟ್ ಏರಿಯಾ ಕಂಪ್ಲೀಟ್ ಆದಮೇಲೆ ನಮಗೆ ಯೂಟ್ಯೂಬ್ ಕಡೆಯಿಂದ ನಮ್ಮದು ಜಿಮೇಲ್ಗೆ ಒಂದು ಮೇಲ್ ಬರುತ್ತೆ. ಸೊ ಆ ಒಂದು ಮೇಲ್ ಪ್ರಕಾರ ನಾವು ಆ ಒಂದು ಕ್ರಿಯೇಟ್ ಏರಿಯಾ ಕಂಪ್ಲೀಟ್ ಆದಮೇಲೆ ನಮ್ಮ ID ಪ್ರೂಫ್ ಅಂದರೆ ನಮ್ಮ ಆಧಾರ್ ಕಾರ್ಡಲ್ಲಿರುವಂತಹ ನಮ್ಮ ಮನೆ ವಿಳಾಸ ಅದಕ್ಕೆ ಟ್ಯಾಗ್ ಮಾಡಬೇಕು. ಮತ್ತು ಅದೇ ರೀತಿ ನಮ್ಮ ಅಡ್ರೆಸ್ ಎಲ್ಲ ಆದಮೇಲೆ ನಮ್ಮದು ಮೇಲ್ ಯಾವ್ದು ಕೊಟ್ಟಿದ್ದೀವೋ ಅದನ್ನ ಮೇಲ್ ID ಹಾಕಿ ನಮ್ಮ ಕಾಂಟ್ಯಾಕ್ಟ್ ನಂಬರ್ ಹಾಕಿ ನಮ್ಮ ಅಡ್ರೆಸ್ನ ಅದರಲ್ಲಿ ಫಿಲ್ ಮಾಡಿದಾಗ ಮಾನಿಟೈಸೇಷನ್ ಇದು ಕಂಪ್ಲೀಟ್ ಆಗುತ್ತೆ. ಮಾನಿಟೈಸೇಷನ್ ನೀಟಾಗಿ ಎಲ್ಲನೂ ಕೂಡ ಪ್ರೊಸೆಸಿಂಗು ಕಂಪ್ಲೀಟ್ ಆಗುತ್ತೆ. ಅನಂತರ ನಾವು ವಿಡಿಯೋಸ್ನ ಹಾಕಿದ್ಮೇಲೆ ಎಲ್ಲದಕ್ಕೂ ಗ್ರೀನ್ ಕಲರ್ ಸಿಂಬಲ್ ಬರೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಯಾವ ವಿಡಿಯೋ ಹಾಕ್ತೀವೋ ಆ ವಿಡಿಯೋಗೆ ಮಾನಿಟೈಸೇಷನ್ ಆನ್ ಅನ್ನೋ ಒಂದು ಇದು ಬರುತ್ತೆ. ಸೊ ಆ ಒಂದು ಬಟನ್ನ ನಾವು ಪ್ರೆಸ್ ಮಾಡಿದಾಗ ಎಲ್ಲ ಚಾನಲಲ್ಲಿರುವಂತಹ ಎಲ್ಲ ವಿಡಿಯೋಗೂ ಗ್ರೀನ್ ಕಲರ್ ಸಿಂಬಲ್ ಬರೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಈ ಒಂದು ಗ್ರೀನ್ ಕಲರ್ ಸಿಂಬಲ್ ಬಂತು ಅಂತಂದರೆ ಆ ಒಂದು ವಿಡಿಯೋಗೆ ಆ್ಯಡ್ಸ್ ಸ್ಟಾರ್ಟ್ ಆಗುತ್ತೆ. ಸೊ ಆ ಆ್ಯಡ್ಸ್ ಪ್ರಕಾರ ನಮಗೆ ಪೇಮೆಂಟು ಆ್ಯಡ್ ಆಗೋದಕ್ಕೆ ಶುರುವಾಗುತ್ತೆ. ಸೊ ನನಗೂ ಅದೇ ರೀತಿ ಆ್ಯಡ್ಸ್ ಬರೋದಕ್ಕೆ ಸ್ಟಾರ್ಟ್ ಆಯಿತು. ಆ್ಯಡ್ಸ್ ಬಂದಮೇಲೆ ಪೇಮೆಂಟು ಕೂಡ ಸ್ಟಾರ್ಟ್ ಆಯಿತು. $10 ಅಂದರೆ ವಿಡಿಯೋ ಮಾಡಿ ಹಾಕಿದ್ಮೇಲೆ ಮಾನಿಟೈಸೇಷನ್ ಆದಮೇಲೆ ವಿಡಿಯೋ ಮಾಡಿ ಹಾಕಿದ್ಮೇಲೆ $10 ಕಂಪ್ಲೀಟ್ ಆಗಬೇಕು ಚಾನಲಲ್ಲಿ. ಸೊ $10 ಕಂಪ್ಲೀಟ್ ಆಗ್ತಿದ್ದಂಗೆ ನಾವು ಕೊಟ್ಟಿರೋಂತಹ
ಆಧಾರ್ ಕಾರ್ಡ್ ವಿಳಾಸಕ್ಕೆ ಒಂದು ಗೂಗಲ್ ಪಿನ್ ಅಂತ ಬರುತ್ತೆ. ಸೊ ಆ ಒಂದು ಗೂಗಲ್ ಪಿನ್ನ ತೊಗೊಂಡು ಪೋಸ್ಟಲ್ಲೇ ಬರುತ್ತೆ. ಗೂಗಲ್ ಪಿನ್ನ ತೊಗೊಂಬಂದು ನಮ್ಮ ಜಿಮೇಲ್ ಅಕೌಂಟ್ಗೆ ನಾವು ಟ್ಯಾಗ್ ಮಾಡಿದಾಗ ಅದು ಒಂದು ಸ್ಯಾಲ್ರಿ ಬರೋ ಅಂತಹ ಒಂದು ಬೇಸ್ ಆಗುತ್ತೆ ನಮಗೆ, ಆಯಿತಾ. ನಾವು ಆಧಾರ್ ಕಾರ್ಡಲ್ಲಿ ಕೊಟ್ಟಿರುವಂತಹ ಅಡ್ರೆಸ್ಗೆ ಅವರೊಂದು ಜಿಮೇಲ್ ಪಾಸ್ವರ್ಡ್ನ ಕಳಿಸ್ಕೊಡ್ತಾರೆ. ಅಂದರೆ ಮಾನಿಟೈಸೇಷನ್ ಆದಮೇಲೆ ನಮಗೆ ಗೂಗಲ್ ಪಿನ್ ಅಂತ ಬರುತ್ತೆ. ಸೊ ಅದು ಯಾವ ಥರ ಇರುತ್ತೆ ಅಂತಂದರೆ, ನಾವು ಬ್ಯಾಂಕ್ಗಳಲ್ಲಿ ಈ ಕಾರ್ಡ್ಗಳನ್ನ ಏನು ಹೇಳ್ತಾರೆ, ಕಾರ್ಡ್ಗಳನ್ನ ಹಾಕಿ ಅಮೌಂಟ್ನ ಡ್ರಾ ಮಾಡಿದಾಗ ಸೀಕ್ರೆಟ್ ಪಿನ್ ಇರುತ್ತಲ್ಲ, ಸೊ ಆ ರೀತಿ ಸೀಕ್ರೆಟ್ ಪಿನ್ನು ನಮಗೆ ಯೂಟ್ಯೂಬ್ಗೆ ಕೊಡ್ತಾರೆ. ಸೊ ಆ ಒಂದು ಪಿನ್ನ ನಾವು ಯೂಟ್ಯೂಬ್ ಜಿಮೇಲ್ ಅಕೌಂಟ್ಗೆ ಟ್ಯಾಗ್ ಮಾಡಿದಾಗ ನಮಗೆ ಅರ್ನಿಂಗ್ಸ್ ಸ್ಟಾರ್ಟ್ ಆಗುತ್ತೆ. ಸೊ ಆ ಒಂದು ಜಿಮೇಲ್ ಅಕೌಂಟ್ಗೆ ನಾವು ಎಷ್ಟು ಅರ್ನ್ ಮಾಡ್ತೀವೋ ಅದು ಬಂದು ಕೂತ್ಕೊಳ್ಳುತ್ತೆ. ಸೊ $100 ಕಂಪ್ಲೀಟ್ ಆಗ್ತಿದ್ದಾಗೆ ಇನ್ನೊಂದು ಫಾರಮ್ ಬರುತ್ತೆ ನಮಗೆ ಯೂಟ್ಯೂಬ್ ಕಡೆಯಿಂದ. ಸೊ ಆ ಒಂದು ಫಾರ್ಮ್ನ ನಾವು ಫಿಲ್ ಮಾಡಿದಾಗ ಅದರಲ್ಲಿ ನಮ್ಮದು ಆಧಾರ್ ಕಾರ್ಡ್ ನಂಬರು, ಪಾನ್ ಕಾರ್ಡ್ ನಂಬರು ಮತ್ತು ನಮ್ಮ ಬ್ಯಾಂಕ್ ಡೀಟೇಲ್ಸು ಇಷ್ಟನ್ನು ಕೂಡ ನೀಟಾಗಿ ಫಿಲ್ ಮಾಡಬೇಕು. ಸೊ ನೀಟಾಗಿ ಫಿಲ್ ಮಾಡಿದಾಗ ಈ ಮಂತ್ ಹಾಕಿರೋಂತಹ ವಿಡಿಯೋಸ್ ಎಲ್ಲ ಕೌಂಟ್ ಆಗಿ ನೆಕ್ಸ್ಟ್ ಮಂತ್ 27ನೇ ತಾರೀಕು ಒಳಗಡೆ ನಮಗೆ $100 ಕಂಪ್ಲೀಟ್ ಆಗಬೇಕು. ಸೊ ತಿಂಗಳಲ್ಲಿ $100 ಕಂಪ್ಲೀಟ್ ಆದರೆ ನಮಗೆ ಯೂಟ್ಯೂಬಲ್ಲಿ $100ಗೆ ನೀವು ನಮ್ಮ ಇಂಡಿಯನ್ ಕರೆನ್ಸಿ ಪ್ರಕಾರ ಲೆಕ್ಕ ಮಾಡೋದಂದರೆ ಸೊ ಒಂದು 8,000 ಚಿಲ್ಲರೆ ಬರುತ್ತೆ. ಸೊ ಆ ಪೇಮೆಂಟ್ನ ಅವರು ನಮಗೆ ಅಕೌಂಟ್ಗೆ ಡೈರೆಕ್ಟಾಗಿ ನಮ್ಮ ಒಂದು ಬ್ಯಾಂಕ್ ಅಕೌಂಟ್ಗೆ ಜಮಾ ಮಾಡ್ತಾರೆ. ಸೊ ಯೂಟ್ಯೂಬ್ ಮಾಡೋದ್ರಿಂದ ಯಾರಿಗೂ ಕೂಡ ಏನು ಪ್ರಾಬ್ಲಮ್ ಆಗಲ್ಲ. ಇನ್ವೆಸ್ಟ್ ಮಾಡ್ದೇ ನಾವು ಸ್ಯಾಲ್ರಿ ತಗೋತೀವಿ ಅಂದರೆ ಅದು ಯೂಟ್ಯೂಬ್ ಪ್ಲಾಟ್ಫಾರ್ಮ್ ಮಾತ್ರ. ನಾನು ಫೇಸ್ಬುಕ್ಕಲ್ಲಿ ಮಾಡಲ್ಲ, ಇನ್ಸ್ಟಾದಲ್ಲಿ ಮಾಡಲ್ಲ. ಸೊ ಇನ್ಸ್ಟಾ, ಫೇಸ್ಬುಕ್ ಅದರಲ್ಲಿ ನನ್ನ ಆ್ಯಕ್ಟಿವೇ ಇಲ್ಲ ಹೇಳ್ಬೇಕಂತಾರೆ. ನಾನು ಏನಿದ್ರು ಯೂಟ್ಯೂಬಲ್ಲಿ ಅಷ್ಟೇ ಆ್ಯಕ್ಟಿವ್ ಇರೋದು. ಸೊ ನಾನು ಯೂಟ್ಯೂಬಲ್ಲಿ ಪೇಮೆಂಟ್ ತೊಗೊಂಡಿರೋದನ್ನು ಸಹ ಹೇಳ್ತೀನಿ. ಒಂದು ಚಾನಲಲ್ಲಿ ನನಗೆ $500 ಕಂಪ್ಲೀಟ್ ಆಯಿತು. ಸೊ ಡಾಲರ್ ಕಂಪ್ಲೀಟ್ ಆದರೆ ಸ್ಯಾಲ್ರಿ ಎಷ್ಟು ಬಂತು ಅಂತ ನಾವು ಹೇಳಲಿಕ್ಕೆ ಬರೋದಿಲ್ಲ. ಸೊ $500 ಅಂತ ಅಂದರೆ ಫಾರ್ ಎಕ್ಸಾಂಪಲ್ 10,000ದ್ದು 5 ಸೀರೆಗಳನ್ನ ನಾವು ಕೊಂಡ್ಕೊಬೋದು. ಅಷ್ಟು ಪೇಮೆಂಟ್ ನನಗೆ ಬಂದಿದೆ ಆ ಒಂದು ಚಾನಲ್ನಲ್ಲಿ. ಸೊ ಈ ಒಂದು ಚಾನಲ್ನಲ್ಲೂ ಕೂಡ ಬಂದಿದೆ. 2-3 ಟೈಮ್ಸ್ ನಾನು ಪೇಮೆಂಟ್ ತೊಗೊಂಡಿದ್ದೀನಿ. ಸೊ ನಾನು ಈ ಚಾನಲ್ನ ಸ್ಟಾಪ್ ಮಾಡಿದೆ, ಬಟ್ ಇವಾಗ ನಾನು ನಿನ್ನೆಯಿಂದ ಈ ಒಂದು ಚಾನಲ್ನ ರನ್ನಿಂಗ್ ಮಾಡ್ತಾ ಇದ್ದೀನಿ. ಸೊ 3-4 ಚಾನಲ್ನು ಕೂಡ ಮಾಡ್ಕೊಬೋದು ನಿಮ್ಗೆ ಇಷ್ಟ ಬಂದಾಗೆ. ಯಾವ ಚಾನಲಲ್ಲಿ ನೀವು ಫೇಸ್ನ ತೋರಿಸ್ಕೊಂಡು ಮಾಡಿದ್ರೆ ನಿಮಗೆ ಒಳ್ಳೆ ಬೆನಿಫಿಟ್ ಇರುತ್ತೆ. ಸೊ ಯೂಟ್ಯೂಬ್ ಅವರು ಚೆಕ್ ಮಾಡಿದಾಗ ಜೆನ್ಯೂನ್ ಆಗಿ ಇವರು ಯೂಟ್ಯೂಬಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಅನ್ನೋದು ಅವ್ರಿಗೆ ಗೊತ್ತಾಗುತ್ತೆ. ಸೊ ಹಾಗಾಗಿ ಯಾವುದೇ ಒಂದು ರೀತಿಯ ಕಾಪಿರೈಟ್ ಸ್ಟ್ರೈಕ್ ಆಗಿರ್ಬೋದು, ಮತ್ತು ಬೇರೆಯವ್ರದ್ದು ಕಾಪಿ ಮಾಡಿ ಹಾಕಿದ್ದೀವಿ ಅನ್ನೋ ಪ್ರಾಬ್ಲಮ್ ಆಗಿರ್ಬೋದು, ಯಾವುದೂ ಕೂಡ ಬರೋದಿಲ್ಲ. ಸೊ ನೋಡಿ, ಕಾಪಿರೈಟ್ ಪ್ರಾಬ್ಲಮ್ ಬಂದರೆ ಬೇರೆಯವ್ರದ್ದು ಏನಾದರೂ ನಾವು ಕಾಪಿ ಮಾಡಿ ಹಾಕಿದ್ರೆ ಚಾನಲ್ನವರು 3 ತಿಂಗಳು ನಮಗೆ ಸ್ಟ್ರೈಕ್ ಕೊಡ್ತಾರೆ. 3 ತಿಂಗಳಲ್ಲಿ ನಾವು ಯಾವುದೇ ರೀತಿಯ ಅರ್ನಿಂಗ್ಸ್ನ ಮಾಡೋದಕ್ಕಾಗಲ್ಲ, ಮತ್ತು ಆಕ್ಟಿವ್ ಆಗಿರೋದಕ್ಕೂ ಕೂಡ ಆಗೋದಿಲ್ಲ. ನಮ್ಮ ವಿಡಿಯೋಸ್ ವ್ಯೂಸು ಕೂಡ ಆಗಲ್ಲ. ಆ ಚಾನಲ್ ಡೆಡ್ ಆಯಿತು ಅಂತಲೇ ಲೆಕ್ಕ. ಸೊ ಈ ರೀತಿ ಪ್ರಾಬ್ಲಮ್ನ ಮಾಡಿಕೊಂಡೆ ನೀಟಾಗಿ ನೀವು ಯೂಟ್ಯೂಬಲ್ಲಿ ಕೆಲಸ ಮಾಡ್ತಾಯಿದ್ರೆ ಸ್ಟಾರ್ಟಿಂಗು ಸ್ವಲ್ಪ ಎಲ್ರಿಗೂ ಕೂಡ ವ್ಯೂಸ್ ಬರೋದು ಕಮ್ಮಿನೇ. ಬಟ್ ನಮ್ಮ ಫೇಸ್ಬುಕ್ ಆಗಿರ್ಬೋದು, ವಾಟ್ಸಪ್ ಆಗಿರ್ಬೋದು, ಇನ್ಸ್ಟಾ ಆಗಿರ್ಬೋದು, ಲಿಂಕ್ಗಳನ್ನ ಹಾಕಿ ನಾವು ಗ್ರೋ ಮಾಡ್ಕೊಬೇಕು. ಸೊ ಅದಕ್ಕೆ ನಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆ ಶೇರ್ ಮಾಡಿದಾಗ, ನಮಗೆ ಬೇಕಾಗಿರೋರಿಗೆ ಶೇರ್ ಮಾಡಿದಾಗ ನಮ್ಮ ಚಾನಲ್ನ ನಾವೇ ಆಟೋಮೆಟಿಕ್ಕಾಗಿ ಗ್ರೋ ಮಾಡ್ಕೊಬೋದು. ಸೊ ಯಾರೆಲ್ಲ ಯೂಟ್ಯೂಬ್ ಚಾನಲ್ನ ಸ್ಟಾರ್ಟ್ ಮಾಡಬೇಕು ಅಂತ ಅಂದ್ಕೊಂಡಿದ್ರು ಅವ್ರು ದಯವಿಟ್ಟು ಯೂಟ್ಯೂಬ್ ಚಾನಲ್ನ ಸ್ಟಾರ್ಟ್ ಮಾಡಿ. ಸಂಪಾದನೆ ಅನ್ನೋದು ಯೂಟ್ಯೂಬ್ ಚಾನಲ್ಲಿ ತುಂಬ ಚೆನ್ನಾಗಿದೆ. ನಾವು ಮಾಡೋ ಕೆಲಸದ ಮೇಲೆ ನಮಗೆ ಅರ್ನಿಂಗ್ ಸ್ಟಾರ್ಟ್ ಆಗುತ್ತೆ. ಸೊ ಇದೇ ಕೆಲಸ ಮಾಡಬೇಕಂತೇನಿಲ್ಲ, ಏನು ಬೇಕಾದರೂ ಮಾಡ್ಬೋದು. ಆದರೆ ಒಂದು ವಿಷಯ ನೆನಪಲ್ಲಿ ಇಟ್ಕೊಬೇಕು, ಯಾವುದೇ ರೀತಿಯಾದಂತಹ ಸೀರಿಯಲ್ ಕ್ಲಿಪ್ಸ್ ಆಗಿರ್ಬೋದು ಅಥವಾ ಸಾಂಗ್ಸ್ ಆಗಿರ್ಬೋದು, ಈ ರೀತಿ ನಾವು ಯೂಟ್ಯೂಬಲ್ಲಿ ಆ್ಯಡ್ ಮಾಡಿದಾಗ ಅದಕ್ಕೆ ಕಾಪಿರೈಟ್ ಬರೋ ಸ್ಟ್ರೈಕು ತುಂಬ ಜಾಸ್ತಿ ಇರುತ್ತೆ. ಸೊ ಯೂಟ್ಯೂಬಲ್ಲಿರುವಂತಹ ಮ್ಯೂಸಿಕ್ನೇ ಆ್ಯಡ್ ಮಾಡಿಕೊಂಡು ನಾವು ಕೆಲಸ ಮಾಡಿದಾಗ ಯಾವುದೇ ರೀತಿಯ ಕಾಪಿರೈಟ್ ಸ್ಟ್ರೈಕ್ಸು ಕೂಡ ಬರೋದಿಲ್ಲ. ಸೊ ಮೇಯ್ನಾಗಿ ಯೂಟ್ಯೂಬ್ ಮಾಡಬೇಕು ಅಂತಂದರೆ ಕ್ರಿಯೇಟರಿಯನ್ನು ಕಂಪ್ಲೀಟ್ ಮಾಡಬೇಕು. ಅನಂತರ ಮಾನಿಟೈಸೇಷನ್ ಆಗುತ್ತೆ, ಅನಂತರ ಗೂಗಲ್ ಪಿನ್ ಬರುತ್ತೆ, ಅನಂತರ ನಮ್ಗೆ ಪೇಮೆಂಟ್ ಆಟೋಮೆಟಿಕ್ಕಾಗಿ ಬರುತ್ತೆ. ಸೊ ₹1 ಇನ್ವೆಸ್ಟ್ ಮಾಡಿದ್ರೆ ಸಂಬಳ ತೊಗೊಳೋದಕ್ಕೆ ಒಳ್ಳೆ ಪ್ಲಾಟ್ಫಾರ್ಮ್ ಅಂದರೆ ಅದು ಯೂಟ್ಯೂಬ್. ಸೊ ಯಾರೆಲ್ಲ ಯೂಟ್ಯೂಬ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀರೋ ಅವ್ರು ದಯವಿಟ್ಟು ಯೂಟ್ಯೂಬ್ ಮಾಡಿ. ಯೂಟ್ಯೂಬಲ್ಲಿ ಏನಾದರೂ ನಿಮಗೆ ಗೊತ್ತಾಗಲಿಲ್ಲ ಅಂತಂದರೆ ನಮ್ಮ ಕಮೆಂಟ್ ಮೂಲಕ ನನಗೆ ತಿಳಿಸಿ. ಸೊ ನನ್ನ ಕೈಯಲ್ಲಾದಷ್ಟು ಸಹಾಯ ನಾನು ನಿಮಗೆ ಮಾಡ್ತೀನಿ. ಸೊ ನನ್ನ ಕಾಂಟ್ಯಾಕ್ಟ್ ನಂಬರ್ನು ಕೂಡ ಮೆನ್ಷನ್ ಮಾಡಿರ್ತೀನಿ. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಅದೇ ರೀತಿ ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ಯೂಟ್ಯೂಬ್ ಚಾನಲ್.